ಒಂದ್ ಒಳ್ಳೆ ಸೆಕ್ಸ್ ಆಗ್ಬೇಕಂತ ಇಚ್ಛೆ ಏನಾದ್ರೂ ಇದ್ರೆ ಈ ಟೆಕ್ನಿಕ್ಸ್ ತಾವು ಫಾಲೋ ಮಾಡಬೇಕು. ಫೀಲಿಂಗ್ ಬಂತು ನನ್ಗೆ ಏನೋ ಸ್ಖಲನ ಬೇಗ ಆಗ್ತಾ ಇದೆ ಅಂದ್ರೆ ಈ ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಇದರಲ್ಲಿ ಹೇಳುವ ಟೆಕ್ನಿಕ್ಸ್ 100% ಪ್ರೂವನ್ ಇದೆ. 100% ಇದರಿಂದ ನಮ್ ಕನ್ಸಲ್ಟೇಷನ್ ನಲ್ಲಿ ಬರುವ ಪೇಷಂಟ್ ಗಳಿಗೆ ಲಾಭ ಆಗಿದೆ. ಇದರಲ್ಲಿ ನಿಮ್ ಇನ್ವೆಸ್ಟ್ಮೆಂಟ್ ಜೀರೋ. ₹1 ಯಾರಿಗೆ ಕೊಡೋದ ಅವಶ್ಯಕತೆ ಇಲ್ಲ. ಯಾವುದು ಕ್ರೀಮ್ ತೊಳೋದ ಅವಶ್ಯಕತೆ ಇಲ್ಲ, ಯಾವುದು ಸ್ಪ್ರೇ ತೊಳೋದ ಅವಶ್ಯಕತೆ ಇಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮತ್ಕಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ಯಾರಿಗೆ ಸ್ಖಲನ ಬೇಗ ಆಗುತ್ತೆ ಅಥವಾ ಶೀಘ್ರ ಸ್ಖಲನ ನಾವೇನು ಹೇಳ್ತೀವಿ, ಇದು ನ್ಯಾಚುರಲಿ ವಿತೌಟ್ ಎನಿ ಪಿಲ್ಸು, ವಿತೌಟ್ ಎನಿ ಟ್ಯಾಬ್ಲೆಟ್ಸು, ಆಯಿಲು, ಸ್ಪ್ರೇ, ಕ್ರೀಮು ಏನೂ ಮಾಡಲ್ದೇನೆ ನಿಮ್ ಉದ್ರೇಕಾಗ್ಲಿ ಅಥವಾ ನಿಮ್ ಟೈಮಿಂಗ್ ಆಗ್ಲಿ 900% ಆಗ 900% ಜಾಸ್ತಿ ಏನಾದ್ರು ಮಾಡಬೇಕು ಅಂತ ತಮ್ಗೆ ಇಚ್ಛೆ ಇದ್ರೆ ಈ ವಿಡಿಯೋ ಏನಿದೆ ತಾವು ರೆಗ್ಯುಲರ್ ಆಗಿ ಏನ್ ಮಾಡಿ ತಮ್ಮ ಮೊಬೈಲ್ ನಲ್ಲಿ ಸೇವ್ ಮಾಡಿರಿ. ಯಾಕಂದ್ರೆ ಎವ್ರಿ ಟೈಮ್ ನಿಮ್ಗೆ ಈ ತರ ಏನಾದ್ರೂ ಫೀಲಿಂಗ್ ಬಂತು ನನ್ಗೆ ಏನೋ ಸ್ಖಲನ ಬೇಗ ಆಗ್ತಾ ಇದೆ ಅಂದ್ರೆ ಈ ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಇದರಲ್ಲಿ ಹೇಳುವ ಟೆಕ್ನಿಕ್ಸ್ 100% ಪ್ರೂವನ್ ಇದೆ. 100% ಇದರಿಂದ ನಮ್ ಕನ್ಸಲ್ಟೇಷನ್ ನಲ್ಲಿ ಬರುವ ಪೇಷಂಟ್ ಗಳಿಗೆ ಲಾಭ ಆಗಿದೆ. ಈ ಟೆಕ್ನಿಕ್ಸ್ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಇದರಲ್ಲಿ ನಿಮ್ ಇನ್ವೆಸ್ಟ್ಮೆಂಟ್ ಜೀರೋ. ₹1 ಯಾರಿಗೆ ಕೊಡೋದ ಅವಶ್ಯಕತೆ ಇಲ್ಲ. ಯಾವುದು ಕ್ರೀಮ್ ತೊಳೋದ ಅವಶ್ಯಕತೆ ಇಲ್ಲ, ಯಾವುದು ಸ್ಪ್ರೇ ತೊಳೋದ ಅವಶ್ಯಕತೆ ಇಲ್ಲ. ಇದು ಏನಂದ್ರೆ ಇದು ಬ್ರೀತಿಂಗ್ ಟೆಕ್ನಿಕ್. ಸೊ ಫಸ್ಟ್ ಈ ಟೆಕ್ನಿಕ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಶೀಘ್ರ ಸ್ಖಲನ ಅಂದ್ರೆ ನಾನು ಚೂರು ಬ್ರೀಫ್ ಆಗಿ ತೊಳ್ತೀನಿ. ಆಲ್ರೆಡಿ ನನ್ನ ವಿಡಿಯೋ ನೋಡಿರ್ಬೋದು, ಬಟ್ ಸ್ಟಿಲ್ ಏನಂದ್ರೆ ಬಿಫೋರ್ ಟೈಮ್ ಎಜಾಕ್ಯುಲೇಟ್ ಆಗೋದು ಅಥವಾ ಬಿಫೋರ್ ಟೈಮ್ ಅಂದ್ರೆ ಸ್ಖಲನ ಆಗೋದು. ಏನ್ ಬಿಫೋರ್ ಟೈಮು? ಯಾರಿಗೆ 30 ಸೆಕೆಂಡ್ ಇರ್ಬೋದು, ಯಾರಿಗೆ 1 ನಿಮಿಷ ಇರ್ಬೋದು, ಯಾರಿಗೆ 2 ನಿಮಿಷ ಆಗ್ಬೋದು. ಬಟ್ ಎಲ್ಲರಿಗೂ ಇಚ್ಛೆ ಏನಿದೆ, ಒಂದು 5 ನಿಮಿಷನೋ 10 ನಿಮಿಷನೋ 15 ನಿಮಿಷನೋ ನಾವು ಸೇರ್ಬೇಕು. ನನಗೂ ಖುಷಿ ಆಗ್ಬೇಕು, ನನ್ನ ಪಾರ್ಟ್ನರ್ಗೂ ಖುಷಿ ಆಗ್ಬೇಕು. ಹೊಸ ಮದ್ವೆ ಆಗಿದೆ, ಇವತ್ತು ನಮ್ಮ ಮ್ಯಾರೇಜ್ ಆನಿವರ್ಸರಿ ಇದೆ, ನಾವೆಲ್ಲೋ ಗೋವಾಕ್ ಬಂದಿದ್ವಿ, ಒಂದ್ ಒಳ್ಳೆ ಸೆಕ್ಸ್ ಆಗ್ಬೇಕಂತ ಇಚ್ಛೆ ಏನಾದ್ರೂ ಇದ್ರೆ ಈ ಟೆಕ್ನಿಕ್ಸ್ ತಾವು ಫಾಲೋ ಮಾಡಬೇಕು. ನಾನು ಹೇಳಿದ ಪ್ರಕಾರ ತಾವು ಕೇಳಿದ್ರೆ ನಿಮ್ಗೆ 100% ಹೆಲ್ಪ್ ಆಗುತ್ತೆ. ಸೊ ಪ್ರೀಮೇಚರ್ ಎಜಾಕ್ಯುಲೇಷನ್ ಏನಂದ್ರೆ ಬಿಫೋರ್ ಟೈಮ್ ಆಗೋದು. ಅಂದ್ರೆ ಜಸ್ಟ್ ನೀವು ಹಿಂಗ್ ಸೇರಾಗಿ ಸ್ಟಾರ್ಟ್ ಮಾಡಿದ್ರೆ 2-3 ಸ್ಟ್ರೋಕ್ ಆಗಿದೆ ಅಂದ್ರೆ ವೀರ್ಯ ಹೊರಗಡೆ ಬಂದಿದೆ, ನಿಮ್ ಮೂಡು ಅಪ್ಸೆಟ್ ಆಯ್ತು, ನಿಮ್ ಪಾರ್ಟ್ನರ್ ಮೂಡು ಅಪ್ಸೆಟ್ ಆಯ್ತು. ಸೊ ಇದು ಯಾಕಾಗುತ್ತೆ? ಸ್ಟ್ರೆಸ್, ಆಂಗ್ಸೈಟಿ, ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್, ಹಾರ್ಮೋನಲ್ ಎಂಬ್ಯಾಲೆನ್ಸ್, ನಿಮ್ ಒಬೆಸಿಟಿ ಇರ್ಬೋದು, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು. ಓವರ್ ಆಲ್ ದೇರ್ ಈಸ್ ಎ ಕಮ್ಯುನಿಕೇಶನ್ ಗ್ಯಾಪ್ ಬಿಟ್ವೀನ್ ಯುವರ್ ಬಾಡಿ, ಯುವರ್ ಮೈಂಡ್ ಅಂಡ್ ಯುವರ್ ಬ್ರೆತ್. ಅದರ ಅರ್ಥ ಏನು? ನಿಮ್ಮ ದೈಹಿಕ ಶರೀರ, ನಿಮ್ಮ ಮಾನಸಿಕ ಶರೀರ, ಅದರ ಜೊತೆಗೆ ನಿಮ್ಮ ಶ್ವಾಸಕೋಶ, ಇದರೊಳಗಡೆ ಕಮ್ಯುನಿಕೇಶನ್ ಗ್ಯಾಪ್ ಇದೆ. ಸರ್ ಶ್ವಾಸ ಅಷ್ಟು ಮುಖ್ಯನಾ? ಹೌದು, ಅಷ್ಟೇ ಮುಖ್ಯ. ನಾವೆಷ್ಟೋ ಸತಿ ನಾವು ಉಸಿರಾಡ್ತಾ ಇರ್ತೀವಿ, ನಮಗೆ ಗೊತ್ತಿರಲ್ಲ ನಾವು ಹೇಗೆ ಉಸಿರಾಡ್ತಾ ಇದೀವಿ ಅಂತ. ಸ್ವಲ್ಪ 1-2 ಸೆಕೆಂಡ್ ಹೋಲ್ಡ್ ಮಾಡಿ, ತಾವು ಉಸಿರಾಡೋವಾಗ ನೋಡಿ, ತಾವು ಯಾವಾಗ ಉಸಿರಾಡ್ತೀರಾ ಲಂಗ್ಸ್ ಅಂದ್ರೆ ನಿಮ್ ಎದೆ ಹೊರಗಡೆ ಬರ್ತಾ ಇದೆ ಅಥವಾ ಹೊಟ್ಟೆ ಹೊರಗಡೆ ಬರ್ತಾ ಇದೆ. ಎದೆ ಹೊರಗಡೆ ಬರ್ತಾ ಇದ್ರೆ ನಿಮ್ ಬ್ರೀತಿಂಗ್ ಟೆಕ್ನಿಕ್ ರೈಟ್ ಇದೆ ಅಂತ. ಬಟ್ ಅದೇ ನೀವು ಉಸಿರಾಡುವಾಗ ನಿಮ್ಮ ಹೊಟ್ಟೆ ಏನಾದ್ರೂ ಹೊರಗಡೆ ಬರ್ತಾ ಇದ್ರೆ ಅದರಂದ್ರೆ ನಿಮ್ ಬ್ರೀತಿಂಗ್ ಟೆಕ್ನಿಕ್ ಏನಿದೆ ಅದು ರಾಂಗ್ ಅಂತ. ಯಾಕಂದ್ರೆ ನೀವು ಯಾವಾಗ ಶ್ವಾಸ ತೊಳ್ತೀರಾ ದೀರ್ಘವಾಗಿ, ನಿಮ್ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗ್ಬೇಕು, ಅದರ ಟೈಡಲ್ ವಾಲ್ಯೂಮ್ ಜಾಸ್ತಿ ಆಗ್ಬೇಕು. ಯಾವಾಗ ನೀವು ರಿಲ್ಯಾಕ್ಸ್ ಆಗ್ತಿರಲ್ಲ, ಬ್ರೆತ್ ಹೊರಗಡೆ ಬರ್ತಿರಲ್ಲ, ಅವಾಗ ನಿಮ್ ಲಂಗ್ಸ್ ಸ್ರಿಂಕ್ ಆಗಬೇಕು. ಸೊ ಈ ಟೆಕ್ನಿಕ್ಸ್ಗೆ ಸೆಕ್ಸ್ಗೆ ಏನ್ ಸಂಬಂಧ? ಅಂದ್ರೆ ಬ್ರೀತಿಂಗ್ ಟೆಕ್ನಿಕ್ ವಿಲ್ ಕಂಟ್ರೋಲ್ ಅವರ್ ಪ್ಯಾರಾಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಇನ್ ಬಾಡಿ. ಅದರ ಅರ್ಥ ಏನು? ಬಾಡಿನಲ್ಲಿ 2 ಟೈಪ್ ಆಫ್ ನರ್ವಸ್ ಸಿಸ್ಟಮ್ ಇದೆ. ಒಂದು ಸಿಂಪೆಥೆಟಿಕ್, ಒಂದು ಪ್ಯಾರಾಸಿಂಪೆಥೆಟಿಕ್. ಸಿಂಪೆಥೆಟಿಕ್ ಅಂದ್ರೆ ನನ್ ಕಂಟ್ರೋಲ್ ಇರೋದು. ಫಾರ್ ಎಕ್ಸಾಂಪಲ್, ಇವಾಗ ಇದು ಪೆನ್ ಎತ್ತಬೇಕು, ನನ್ ಮನ್ಸಾಯ್ತು, ನನ್ನ ಕೈದಿಂದ ಪೆನ್ ಎತ್ತಿದ್ದೀನಿ, ಇದು ನನ್ನ ಕಂಟ್ರೋಲ್ ನಲ್ಲಿ ಇದೆ. ಪ್ಯಾರಾಸಿಂಪೆಥೆಟಿಕ್ ಅಂದ್ರೆ ಏನು? ನನ್ ಕಂಟ್ರೋಲ್ ಇರಲ್ಲ, ಬಾಡಿದೇ ಅದರದೇ ಆದಂತ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಪ್ರಕಾರ ಅದು ಕೆಲಸ ಆಗುತ್ತೆ. ಅದು ಏನು?
ಈಗ ಫಾರ್ ಎಕ್ಸಾಂಪಲ್ ನಾನು ಕಣ್ಣು ಕ್ಲೋಸ್ ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತೇನೆ, ಕ್ಲೋಸ್ ಮಾಡ್ತೇನೆ, ಓಪನ್ ಮಾಡ್ತಾ ಇದ್ದೀನಿ. ಇದು ನಾನು ಮಾಡ್ಬೇಕಂದ್ರೂ ಆಗುತ್ತೆ, ಮಾಡಿಲ್ಲ ಅಂದ್ರೂ ಅದರ ಪಾಡಿಗೆ ಅದೇ ಒಂದು ಸಿಸ್ಟಮ್ ನಲ್ಲಿ ಫಾಲೋ ಮಾಡೋತೆ, ಅದರ ಪಾಡಿಗೆ ಅದು ಮಾಡೋತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಮಲಗಿದ್ದೀನಿ, ಏನೋ ಒಂದು ಮಸ್ಕಿಟೋ ನನಗೆ ಬಂದು ಕಸ್ತೆ ಅಂತ ತಿಳ್ಕೊಳ್ಳಿ. ಆನ್ ಆಫ್ ಸಡನ್ ನಾನು ಪ್ರಜ್ಞೆನೇ ಇಲ್ಲ ಆದ್ರೂ ನನ್ನ ಕೈಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಟಚ್ ಮಾಡೋತೆ, ಅದು ಪ್ಯಾರಾಸಿಂಪಥೆಟಿಕ್ ನರ್ವ್ ಸಿಸ್ಟಮ್. ಅದೇ ರೀತಿ ನಮ್ ಸೆಕ್ಸುವಲ್ ಆರ್ಗನ್ ಏನಿದೆ, ನಮ್ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನಿದೆ, ನಮ್ ಪೇನಿಸ್ ಏನಿದೆ, ಇದು ಕಂಟ್ರೋಲ್ಡ್ ಬೈ ಎ ಪ್ಯಾರಾಸಿಂಪಥೆಟಿಕ್ ನರ್ವ್ಸ್. ಸೊ ಈ ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ಬ್ರೀತಿಂಗ್ ನ ಮಾಸ್ಟರ್ ಆಗ್ಬೇಕು, ಬ್ರೀತಿಂಗ್ ಟೆಕ್ನಿಕ್ ನಾವು ಕಲಿಬೇಕು. ಸೊ ಬ್ರೀತಿಂಗ್ ಟೆಕ್ನಿಕ್ ನೀವು ಯಾವಾಗ ಕಲಿತೀರಾ ನೋಡಿ, ಅವಾಗ ಏನಾಗುತ್ತೆ ನಿಮ್ಗೆ ಅದು ಎರೆಕ್ಷನ್ ಇರ್ಬೋದು, ಮೇನ್ಲಿ ಟೈಮಿಂಗ್ ಎಕ್ಸ್ಟ್ರಾ ಸಿಗುತ್ತೆ. ಸೊ ಇದು ಸುಮ್ಮನೆ ನಾನು ಏನಾದ್ರೂ ಅದಕ್ಕೆ ರೀಸನ್ ಇದೆ, ವ್ಯಾಲಿಡ್ ಸ್ಟಡಿ ಆಗಿದೆ, ಅಥವಾ ಸುಮ್ಮನೆ ಈ ತರನೇ ಗಾಳಿ ಮಾತು ಹೇಳ್ತಾ ಇದ್ದೀನಿ ಅಂತ ಮೈಂಡ್ ನಲ್ಲಿ ಒಂದು ಡೌಟ್ ಬಂದೇ ಬರುತ್ತೆ, ಸಹಜ. ಯಾಕಂದ್ರೆ ಇವತ್ ನಾಳೆ ಯಾವುದೋ ಒಳ್ಳೆ ವಸ್ತು ಬಗ್ಗೆ ಯಾರೋ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಡೌಟ್ ಸೊಸೈಟಿನಲ್ಲಿ, ಏನಪ್ಪ ಅಂತ, ನಿಜಾನ ಅಂತ. ಬಟ್ ಅದೇ ಕೆಟ್ಟದ್ದು ಯಾರಾದ್ರೂ ಹೇಳಿ ಫಸ್ಟ್ ಕೇಳ್ಕೊತಾರೆ, ಅದರಲ್ಲಿ ಡೌಟ್ ಬರಲ್ಲ. ಸೊ ಒಂದು ಸ್ಟಡಿ ಆಗಿದೆ. ಸ್ಟಡಿ ಏನಂದ್ರೆ 2017 ಸ್ಟಡಿ ಆಗಿದೆ. ಅದು ಸ್ಟಡಿ ಏನಂದ್ರೆ ಜರ್ನಲ್ ಆಫ್ ಸೆಕ್ಸುವಲ್ ಮೆಡಿಸಿನ್ ನಲ್ಲಿ ಅದರಲ್ಲಿ 62 ಪೇಷಂಟ್ ನ ಸ್ಟಡಿಗಾಗಿ ತೊಳ್ತಾರೆ. ಯಾರಿಗೆ ಶೀಘ್ರಸ್ಖಲನ ಪ್ರಾಬ್ಲಮ್ ಇದೆ, ಯಾರು 30 ಸೆಕೆಂಡ್ಗಿಂತ ಜಾಸ್ತಿ ಪ್ರಮಾಣ ನಲ್ಲಿ ಸೇರಕ್ ಆಗ್ತಾ ಇಲ್ಲ ಅಂತ ಜನರನ್ನ ಒಂದು 2 ಗ್ರೂಪ್ ನಲ್ಲಿ ಡಿವೈಡ್ ಮಾಡ್ತಾರೆ. ಸೊ ಅವಾಗ 31 ಪೇಷಂಟ್ ಒಂದ್ ಕಡೆ, 31 ಪೇಷಂಟ್ ಒಂದ್ ಕಡೆ. 31 ಪೇಷಂಟ್ಗೆ ಏನ್ ಹೇಳ್ತಾರಂದ್ರೆ ನಾರ್ಮಲ್ ಎಕ್ಸಸೈಸಸ್, ಕೀಗಲ್ ಎಕ್ಸಸೈಸಸ್, ಅದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಡೈಟ್ ಎಲ್ಲ ಹೇಳ್ಕೊಡ್ತಾರೆ. ಮತ್ತೊಂದ್ ಕಡೆ ಈ ಗ್ರೂಪ್ ಒನ್ ಅಲ್ಲಿ ಏನ್ ಹೇಳಿದಾರೆ ಅದು ಎಲ್ಲ ಹೇಳ್ಕೊಡ್ತಾರೆ, ಅದರ ಜೊತೆಗೆ ಬ್ರೀತಿಂಗ್ ಟೆಕ್ನಿಕ್ ಹೇಳ್ಕೊಡ್ತಾರೆ. ಸೊ ಇನ್ ಎ ಸ್ಪ್ಯಾನ್ ಆಫ್ 15 ದಿನ, 30 ದಿನ, 45 ದಿನ, ಈ 3 ಸ್ಟೇಜಸ್ ನಲ್ಲಿ 2 ಬೇರೆ ಬೇರೆ ಗ್ರೂಪ್ ನಲ್ಲಿ ಏನೇನು ಬದಲಾವಣೆ ಆಗಿದೆ ಅದರಲ್ಲಿ ಜರ್ನಲ್ ನಲ್ಲಿ ಬರೆದಿದ್ದಾರೆ. ಸೊ ಫಸ್ಟ್ ಗ್ರೂಪ್ ಎ ಅಂತ ಹೇಳೋಣ. ಯಾರಿಗೆ ಕೀಗಲ್ ಎಕ್ಸಸೈಸಸ್, ನಾರ್ಮಲ್ ಎಕ್ಸಸೈಸಸ್, ಆಮೇಲೆ ಬ್ಯಾಲೆನ್ಸ್ ಫುಡ್. ಮತ್ತೊಂದ್ ಕಡೆ ಇದು ಗ್ರೂಪ್ ಎದು ಎಲ್ಲ, ಅದರ ಜೊತೆಗೆ ಎಕ್ಸಸೈಸ್ ಟೆಕ್ನಿಕ್, ಮೇನ್ಲಿ ಬ್ರೀತಿಂಗ್ ಟೆಕ್ನಿಕ್. ಅವಾಗ ಏನಾಗುತ್ತೆ, ಯಾರಿಗೆ 30 ಸೆಕೆಂಡ್ ನಲ್ಲಿ ಡಿಸ್ಚಾರ್ಜ್ ಆಗ್ತಾ ಇದ್ರಲ್ಲ ಅವರು ಇನ್ ಎ ಸ್ಪ್ಯಾನ್ ಆಫ್ 45 ಡೇಸ್, 45 ದಿವಸ ಒಳಗಡೆ, ಗ್ರೂಪ್ ಎ ಬಗ್ಗೆ ಹೇಳ್ತಾ ಇದ್ದೀನಿ, 2 ನಿಮಿಷ 38 ಸೆಕೆಂಡ್ ವರೆಗೆ ಅವ್ರ ಟೈಮಿಂಗ್ ನ ಜಾಸ್ತಿ ಆಗುತ್ತೆ. ಎಷ್ಟು ಪರ್ಸೆಂಟ್ ಜಾಸ್ತಿ ಆಯ್ತಪ್ಪ? 690%, 690% ಜಾಸ್ತಿ ಆಯ್ತು. 30 ಸೆಕೆಂಡ್ ಇಂದ 2 ಮಿನಿಟ್ 38 ಸೆಕೆಂಡ್ ಜಾಸ್ತಿ ಆಗಿದೆ ಅಂದ್ರೆ 690% ಅದು ಜಾಸ್ತಿ ಆಯ್ತು. ಈಗ ಗ್ರೂಪ್ ಬಿ ಇದರಲ್ಲಿ ಏನ್ ಎಕ್ಸ್ಟ್ರಾ ಇದೆ ಅಂದ್ರೆ, ಗ್ರೂಪ್ ಎ ನಲ್ಲಿ ಹೇಳಿದ್ದು ಎಲ್ಲ ಓನ್ಲಿ ಅದರಲ್ಲಿ ಮತ್ತೆ ಬ್ರೀತಿಂಗ್ ಟೆಕ್ನಿಕ್ ಒಂದು ಆಡ್ ಮಾಡಿದೆ. ಅದರಲ್ಲಿ ಏನಿದೆ 30 ಸೆಕೆಂಡ್ ಇಂದ 302 ಸೆಕೆಂಡ್ ಅಷ್ಟು ಟೈಮಿಂಗ್ ಅವರಿಗೆ ಜಾಸ್ತಿ ಆಗಿದೆ. ಅದು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ 900%, 900% ಟೈಮಿಂಗ್ ಜಾಸ್ತಿ ಆಗಿದೆ. ಸೊ ಇಷ್ಟೆಲ್ಲ ಹೊಗಳ್ತಾ ಇದ್ದಾರೆ ಸರ್, ಅದು ಬ್ರೀತಿಂಗ್ ಟೆಕ್ನಿಕ್ ಏನು? ಈಗ ತಾವು ಇಂಡಿಯಾನಲ್ಲಿ ಅಂದ್ರೆ ಯಾವುದೋ ಒಂದು ಯೋಗ ಸೆಂಟರ್ಗೆ, ಯಾವುದೋ ಒಂದು ಯೋಗ ಟೆಕ್ನಿಕ್ಸ್ಗೆ ತಮಗೆ ಅನುಭವ ಇರುತ್ತೆ. ಯಾರ ರಾಮದೇವ್ ಬಾಬಾನ ಫಾಲೋ ಮಾಡ್ತಿರ್ಬಹುದು, ಯಾರ ಶ್ರೀ ರವಿಶಂಕರ್ ಗುರುಜಿನ ಫಾಲೋ ಮಾಡ್ತಿರ್ಬಹುದು, ಯಾರ ಈಶಾ ಫೌಂಡೇಶನ್ ಜಗ್ಗಿ ವಾಸುದೇವ್ ಅವ್ರಿಗೆ ಫಾಲೋ ಮಾಡ್ತಿರ್ಬೋದು, ಅಥವಾ ಯಾವುದೋ ಬೇರೆ ಅಷ್ಟಾಂಗ ಯೋಗ ಇರ್ಬೋದು, ಅಥವಾ ವಿವೇಕಾನಂದ ಯೋಗ ಸೆಂಟರ್ ಇರ್ಬೋದು, ಯಾವುದೋ ಯೋಗ ಸೆಂಟರ್ನ ಅಥವಾ ಅಟ್ಯಾಚ್ ಇರ್ಬೋದು. ಅವರು ಬ್ರೀತಿಂಗ್ ಟೆಕ್ನಿಕ್ ಬಗ್ಗೆ ಹೇಳ್ತಾರೆ. ಬಟ್ ಇದರಲ್ಲಿ ಸೆಕ್ಸುವಲ್ ಬೆನಿಫಿಟ್ ಇದೆ ಅಥವಾ ಆಗಿರ್ಬೋದು ಅಂತ ಅವರು ಅಷ್ಟು ಹೇಳಿದಿರಲ್ಲ. ಈ ಟೆಕ್ನಿಕ್ ಅಂದ್ರೆ ಏನು? ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಎಲ್ಲ ಆದ್ಮೇಲೆ ಒಂದ್ ಜಾಗನಲ್ಲಿ ಕೂತ್ಕೊಂಡು, ಯಾವುದೋ ಲೌಡ್ ಮ್ಯೂಸಿಕ್ ಇರಬಾರ್ದು, ಡಿಸ್ಟರ್ಬೆನ್ಸ್ ಇರೋದು, ಸ್ಪೆಷಲಿ ನೇಚರು, ಪಾರ್ಕು, ಓಪನ್ ಪ್ಲೇಸ್ ಇದ್ರೆ ತುಂಬಾ ಒಳ್ಳೇದು. ಮನೆ ಟೆರೇಸ್ ಮೇಲೆ ಹೋಗಿ ಕೂತ್ಕೊಳ್ಳಿ.
ಟೆರೆಸ್ ಮೇಲೆ ಆಗಲ್ಲ ಅಂದ್ರೆ ಬಾಲ್ಕನಿಲಿ ಅಥವಾ ನೀವು ಹಾಲ್ನಲ್ಲಿ, ವೆರೆವರ್ ಇಟ್ ಈಸ್ ಕಂಫರ್ಟೇಬಲ್, ಆರಾಮಾಗಿ ಕೂತ್ಕೊಳ್ಳಿ ಒಂದ್ ಜಾಗನಲ್ಲಿ. ಫಸ್ಟ್ ಒಂದು 10 ಸೆಕೆಂಡ್ 15 ಸೆಕೆಂಡ್ ಸ್ವಲ್ಪ ಒಂದು ಪೊಸಿಷನ್ ಅಲ್ಲಿ ಬಂದು ಕೂತ್ಕೊಳ್ಳಿ. ಈ ತರ ಆರಾಮಾಗಿ ನೀವು ಚೇರ್ ಮೇಲೆ ಕೂತ್ಕೋಬಹುದು, ಗ್ರೌಂಡ್ ಮೇಲೆ ಕೂತ್ಕೋಬಹುದು. ಸ್ಲೋಲಿ ಏನ್ ಮಾಡ್ಬೇಕು, ನಿಮ್ ಬ್ರೀತ್ ನ ತಗೋಬೇಕು, ಒಳಗಡೆ ಉಸಿರಾಡಬೇಕು. ಇನ್ಹೇಲ್ ಅಂತೀವಲ್ಲ, ಪೂರ್ತಿ ಎದೆ ತುಂಬಬೇಕು. ನಿಮಗೆ ಎಷ್ಟೈತು ಸಾಧ್ಯವಾದಷ್ಟು ಈ ಶ್ವಾಸನ ಒಳಗಡೆ ಲಂಗ್ಸ್ ಒಳಗಡೆ ಹೋಲ್ಡ್ ಮಾಡಿ, ಆಮೇಲೆ ಸ್ಲೋಲಿ ಬಿಡಿ. ಮತ್ತೆ ಸ್ಲೋಲಿ ಇನ್ಹೇಲ್ ಅಂದ್ರೆ ಶ್ವಾಸನ ಒಳಗಡೆ ತಗೋಬೇಕು, ಶ್ವಾಸನ ಹೋಲ್ಡ್ ಮಾಡಬೇಕು, ಆಮೇಲೆ ಬಿಡಬೇಕು. ಇದಕ್ಕೇನು ಹೇಳ್ತಾರೆ, ಪೂರಕು, ರೇಸಕು, ಕುಂಭಕು. ಅಂದ್ರೆ ಇನ್ಹೇಲ್, ಹೋಲ್ಡ್ ಅಂಡ್ ಎಕ್ಸೇಲ್. ಇದರಿಂದ ಏನು ಬೆನಿಫಿಟ್ ಆಗಂತಾರೆ ಅಂದ್ರೆ ನಿಮ್ ಪ್ಯಾರಾಸಿಂಪೆಥಿಕ್ ನರ್ವ್ಸ್ ಕಂಟ್ರೋಲ್ ನಲ್ಲಿ ಬಂದ್ಬಿಡುತ್ತೆ. ಪ್ಯಾರಾಸಿಂಪೆಥೆಟಿಕ್ ಇಸ್ ಎ ನರ್ವ್ ವಿಚ್ ಕಂಟ್ರೋಲ್ ಅವರ್ ಎರೆಕ್ಷನ್, ಉದ್ರೇಕನ ಕಂಟ್ರೋಲ್ ಮಾಡುತ್ತೆ. ವಿಚ್ ಕಂಟ್ರೋಲ್ ಅವರ್ ಪ್ರೀಮೇಚರ್ ಇಜಾಕ್ಯುಲೇಷನ್, ಅದನ್ನ ಕಂಟ್ರೋಲ್ ಮಾಡುತ್ತೆ. ವಿಚ್ ಕಂಟ್ರೋಲ್ ಅವರ್ ಸ್ಟ್ರೆಸ್, ವಿಚ್ ಕಂಟ್ರೋಲ್ ಅವರ್ ಎಂಗ್ಸೈಟಿ. ಸೊ ನಮ್ಗೆ ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಎಂಗ್ಸೈಟಿ ಜಾಸ್ತಿ ಆಗುತ್ತೆ, ಉದ್ರೇಕನಲ್ಲಿನೂ ಸಮಸ್ಯೆ ಆಗುತ್ತೆ, ಸ್ಖಲನನೂ ಬೇಗ ಆಗುತ್ತೆ. ಸೊ ಈ ಟೆಕ್ನಿಕ್ಸ್ ದಿನ 20 ನಿಮಿಷ ಬೆಳಗ್ಗೆ ಎಂಟಿ ಸ್ಟಮಕ್ ಅಥವಾ ರಾತ್ರಿ ಡಿನ್ನರ್ ಆದ್ಮೇಲೆ 45 ನಿಮಿಷ ಆದ್ಮೇಲೆ ಪ್ರಾಕ್ಟೀಸ್ ಮಾಡಿ. ಬ್ರೀತ್, ಅದರಲ್ಲಿ ಇನ್ಹೇಲ್ ಅಂದ್ರೆ ಶ್ವಾಸ ತಗೋಬೇಕು, ಆಮೇಲೆ ಸ್ವಲ್ಪ ಎಷ್ಟೈತೆ ಅಷ್ಟು ಕೆಪಾಸಿಟಿಯಿಂದ ಹೋಲ್ಡ್ ಮಾಡಬೇಕು ಮತ್ತು ಬಿಡಬೇಕು. 45 ದಿನ ಮಾಡಿ. ಲೈಫ್ ಟೈಮ್ ಮಾಡಿದ್ರೂ ತೊಂದರೆ ಇಲ್ಲ. 45 ದಿನ ಯಾಕೆ ಮಾಡಿ ಅಂದ್ರೆ ನಿಮಗೆ ಅದರ ಮೇಲೆ ಕಾನ್ಫಿಡೆನ್ಸ್ ಬರ್ಬೇಕಲ್ಲ, ಈ ಅಪ್ಪ ಏನಾದ್ರೂ ಕರೆಕ್ಟ್ ಆಗಿ ಹೇಳ್ತಾ ಇದನ್ನ ಅಂತ. 45 ಡೇಸ್ ಮಾಡಿ, ನಿಮ್ ಲೈಫ್ ನಲ್ಲಿ ಎಷ್ಟು ಚೇಂಜಸ್ ಆಗ್ತಾ ಇದೆ ತಾವು ನೋಡ್ಕೊಳ್ಳಿ. ಈಗಲೇ ಎಕ್ಸರ್ಸೈಸ್ ಮಾಡಿ. ಈಗಲೇ ಎಕ್ಸರ್ಸೈಸ್ ಫಿಸಿಕಲ್ ಬಾಡಿನ ಸ್ಟ್ರೆಂತ್ ಮಾಡೋದೆ. ಇದು ಬ್ರೀತಿಂಗ್ ಟೆಕ್ನಿಕ್ಸ್ ಏನಿದೆ ನೋಡಿ, ಇದು ಮೆಂಟಲ್ ಆಸ್ಪೆಕ್ಟ್ ನ ಸ್ಟ್ರೈನ್ ಮಾಡೋದೆ. ಜೊತೆಗೆ ಬ್ಯಾಲೆನ್ಸ್ ಡೈಟ್. ಬ್ಯಾಲೆನ್ಸ್ ಡೈಟ್ ಅಂದ್ರೆ ಏನು, ಖರ್ಜೂರ, ನಾಟಿ ಹಸು ತುಪ್ಪ, ನುಗ್ಗೆಕಾಯಿ, ಪಂಪ್ಕಿನ್ಸ್ ಅಂದ್ರೆ ಕುಂಬಳಕಾಯಿ ಬೀಜ, ಉದ್ದಿನ ಬೆಳೆ, ಜೇನುತುಪ್ಪ, ಬಾಯ್ಲ್ಡ್ ಮೊಟ್ಟೆ, ಓಕೆನಾ. ಈ ತರ ಪೌಷ್ಟಿಕ ಆಹಾರಗಳನ್ನ ತಾವು ತಗೊಳ್ಳಿ. ಏನೇನ್ ತಿನ್ನಬಾರ್ದು, ಹುಳಿ ಅಂಶ, ಎಸ್ಪೆಷಲಿ ಹುಣಸೆ ಐಟಮ್. ಸರ್ ನಾನು ಲಿಂಬೆ ಹಣ್ಣು, ಮೋಸಂಬಿ, ಆರೆಂಜ್ ತಿನ್ಬೋದು, ತಿನ್ನಿ. ಬಟ್ ಹುಣಸೆ ಐಟಮ್, ಈಗ ಪಾನಿಪುರಿ ಟೈಪು ಅಥವಾ ಹುಣಸೆ ರಸಂನಲ್ಲಿ ಯಾರು ಜಾಸ್ತಿ, ಚೂರು ಅದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಅದರಿಂದ ಸ್ಖಲನ ಬೇಗ ಆಗುತ್ತೆ ಹುಳಿ ಅಂಶದಿಂದ. ಜೊತೆಗೆ ಸ್ಟ್ರೆಸ್ ಕಡಿಮೆ ಮಾಡಿ. ಪ್ರೊಸೆಸ್ಡ್ ಪ್ಯಾಕ್ಡ್ ಫುಡ್, ಜಂಕ್ ಫುಡ್ ಅವಾಯ್ಡ್ ಮಾಡ್ಕೊಳ್ಳಿ. ರಾತ್ರಿ ಒಂದು ಒಳ್ಳೆ ನಿದ್ರೆ ಮಾಡಿ. ಯಾವಾಗೂ ಸೇರ್ಬೇಕಂದ್ರೆ ಪ್ಯಾನಿಕ್ ಆಗಬೇಡಿ, ಮತ್ತು ಪ್ಲಾನ್ ಮಾಡಿ ಸೇರಕ್ಕೆ ಹೋಗ್ಬೇಡಿ. ಇವಾಗ 10 ಗಂಟೆ 10:30 ಸೇರ್ಬೇಕಂದ್ರೆ ನಿಮಗೆ 9:30ದಿಂದಾನೇ ಅದರ ಪ್ಯಾನಿಕ್ನೇ ಸ್ಟಾರ್ಟ್ ಆಗೋದು. ಈ ತರ ಸಮಸ್ಯೆ ಫೇಸ್ ಆಗ್ತಾ ಇದೆ. ಸೊ ಅನ್ಪ್ಲಾನ್ ಸೆಕ್ಸ್, ಆರಾಮಾಗಿ ಮಲಗಿದ್ದೀರಾ, ಮೂಡ್ ಆಯ್ತು, ಆನ್ ಆಫ್ ಸಡನ್ ನೀವು ಸೆಕ್ಸಿಗೆ ಹೋಗಿ. ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಜಾಸ್ತಿ ಎಂಗ್ಸೈಟಿ ಇರಲ್ಲ. ಮತ್ತು ಬ್ರೀತಿಂಗ್ ಟೆಕ್ನಿಕ್ ಇಷ್ಟು ಬ್ಯೂಟಿಫುಲ್ ಇರುತ್ತೆ. ಇಷ್ಟು ನಾಟ್ ಓನ್ಲಿ ಇದು ಸೆಕ್ಸುವಲ್ ಲೈಫ್, ಓವರ್ ಆಲ್ ನಿಮ್ಮ ಮೈಂಡ್ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಆಂಗ್ಸೈಟಿ, ನಿಮ್ಮ ಸ್ಟ್ರೆಸ್ಸು, ನಿಮ್ಮ ಆ್ಯಂಗರು ಎಲ್ಲನೂ ಕಂಟ್ರೋಲ್ ಮಾಡುತ್ತೆ. ಸೊ ಇದು ಟೆಕ್ನಿಕ್ ಮಾಡಿ, ಈ ವಿಡಿಯೋ ಸೇವ್ ಮಾಡಿ. ಆಮೇಲೆ 45 ದಿವಸ ಆದ್ಮೇಲೆ ನಿಮಗೆ ಏನಾದ್ರೂ ಲಾಭ ಆಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ಕಮೆಂಟ್ ಮಾಡ್ಬೇಕು. ಹೌದು ಸರ್, ನೀವು ಹೇಳಿದ ನಿಜ, ನಾನು ಮಾಡಿದ್ದೀನಿ, ನನಗೆ ಇದರಿಂದ ಲಾಭ ಆಗಿದೆ ಅಂತ. ಮತ್ತೆ ಈ ಏನು ವಿಡಿಯೋ ಇದೆ ನೋಡಿ, ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಯಾಕಂದ್ರೆ ಸ್ಟಡಿ ಏನು ಹೇಳುತ್ತೆ, ಆಲ್ಮೋಸ್ಟ್ 40% ಜನ ಪ್ರೀ ಮೇಚರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನದಿಂದ ಒಳಗಡೆ ಇದ್ದಾರೆ, ಅಥವಾ ಅವ್ರು ಸಫರ್ ಮಾಡ್ತಾ ಇದ್ದಾರೆ. ಬಟ್ ಯಾರಿಗೆ ಹೇಳ್ಬೇಕಂತನೂ ಗೊತ್ತಿಲ್ಲ, ಯಾರಿಗೆ ಕೇಳ್ಬೇಕಂತನೂ ಗೊತ್ತಿಲ್ಲ. ಕೇಳಿದ್ರೆ ಅದೇ ಫ್ರೆಂಡ್ಸ್, ಅವನಿಗೂ ಅರ್ಧಂಬರ್ಧ ನಾಲೆಜ್ ಇರುತ್ತೆ, ಅವನು ಏನೋ ಮಸ್ಕರಿ ಮಾಡ್ಬಿಟ್ಟು ಏನೋ ಹೇಳ್ತಾನೆ, ಏನೋ ಇದು ಮಾಡ್ತಾನೆ. ಅವನು ಸುಮ್ಮನೆ ನಂದು ಸಮಾಜನಲ್ಲಿ ಹೆಸರು ಇದಾಗ್ಬಿಡುತ್ತೆ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾರೆ. ಗೂಗಲ್ ನಲ್ಲಿ ಯಾರ್ಯಾರೋ ಏನೇನೋ ಹೇಳ್ತಾರೆ, ಆ ಸ್ಪ್ರೇ ಯೂಸ್ ಮಾಡಿ, ಆ ಕ್ರೀಮ್ ಹಾಕಿ,
ಆ ಪಿಲ್ಸ್ ತಗೊಳ್ಳಿ ಅಂತ ಅದರದಂತ ಎಷ್ಟೋ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಏನ್ ಮಾಡಬೇಡಿ, ವೆರಿ ಸಿಂಪಲ್, ಅಷ್ಟೇ ಪವರ್ಫುಲ್ ಬ್ರೀತಿಂಗ್ ಟೆಕ್ನಿಕ್. ಜಸ್ಟ್ ಶ್ವಾಸ ತಗೋಬೇಕು, ಜೋರಾಗಿ ಉಸಿರಿಡಬೇಕು, ಶ್ವಾಸ ನಾವು ಎದೆನ ತುಂಬಬೇಕು, ಎಷ್ಟು ನಿಮಿಷ ಐತೆ ಅಷ್ಟು ನಿಮಿಷ ಹೋಲ್ಡ್ ಮಾಡಬೇಕು, ಆಮೇಲೆ ಬಿಟ್ಟು ಇನ್ಹೇಲ್, ಹೋಲ್ಡ್, ಎಕ್ಸೇಲ್. ಇದು ಯಾವಾಗೂ ಎಂಟಿ ಸ್ಟಮಕ್ ಮಾಡಿದ್ರೆ ಒಳ್ಳೆಯದು. ಹೊಟ್ಟೆ ಖಾಲಿ ಇರ್ಬೇಕು ಆ ಟೈಮ್ನಲ್ಲಿ, ಅಥವಾ ನಿಮ್ಗೆ ಅಟ್ಲೀಸ್ಟ್ ಊಟ ಮಾಡಿ 45 ನಿಮಿಷದಿಂದ 1 ಅವರ್ ಆಗಬೇಕು. ಇದು ಮಾಡಿ ನಿಮಗೆ 100% ಇದರಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಧನ್ಯವಾದ.